ಆದಿಶಕ್ತಿ ವಿಶ್ವ ಸತ್ಯಶಕ್ತಿ ಸ್ವರೂಪಿಣಿ ಅಮ್ಮನವರ ಮೂರ್ತಿ ಲೋಕಾರ್ಪಣೆ. ಮಧುರೆ ಹೋಬಳಿ ಕನ್ನಮಂಗಲ ಗೇಟ್ ಬಳಿ ಇರುವ ಅಮ್ಮನಗುಡ್ಡದ ಆದಿಶಕ್ತಿ ವಿಶ್ವ ಸತ್ಯಶಕ್ತಿ ಸ್ವರೂಪಿಣಿ ಅಮ್ಮನವರ ಮೂರ್ತಿಯನ್ನ ಶ್ರೀ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ನ ಪರಮ ಪೂಜ್ಯ ಶ್ರೀ ಶ್ರೀನಿವಾಸ ಸ್ವಾಮೀಜಿಯವರು ಲೋಕಾರ್ಪಣೆ ಮಾಡಿದರು. ಪ್ರತಿಮೆ ಲೋಕಾರ್ಪಣೆ ಅಂಗವಾಗಿ ಆದಿಶಕ್ತಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ, ಚಂಡಿ ಹೋಮದ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿಯನ್ನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪರಮ ಪೂಜ್ಯ ಜಗದ್ಗುರು ನಂಜಾವಧೂತ ಸ್ವಾಮೀಜಿ, ಶ್ರೀ ಶ್ರೀನಿವಾಸನ್ ಸ್ವಾಮೀಜಿ, ರುದ್ರಮುನೀಶ್ವರಾಚಾರ್ಯ ಸ್ವಾಮೀಜಿ, ಡಾಕ್ಟರ್ ಆನಂದ ಸ್ವಾಮೀಜಿ, ಶ್ರೀ ರಮಣಾನಂದ ಸ್ವಾಮಿಗಳು, ಶ್ರೀ ಚಂದ್ರಶೇಖರ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವರೂಪ ಪುತ್ಥಳಿಯನ್ನ ಇವತ್ತು 27 ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಅಂತ ಒಂದು ಮಾತ್ರ ನರಸಿಂಹಮೂರ್ತಿಯವರ ಇಲ್ಲಿನ ಧರ್ಮಾಧಿಕಾರಿ ನರಸಿಂಹಮೂರ್ತಿಯವರ ಕೈಯಲ್ಲಿ ಆದಿಶಕ್ತಿ ಮಾಡಿಸಿಕೊಂಡಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಇಡೀ ಜಗತ್ತನ್ನ ಬ್ರಹ್ಮಾಂಡವನ್ನು ಕಾಪಾಡಿರುವಂಥದ್ದು ಆದಿಶಕ್ತಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇಡೀ ಬ್ರಹ್ಮಾಂಡಕ್ಕೆ ಆತಂಕ ಬಂದಾಗ, ರಾಕ್ಷಸಿ ಶಕ್ತಿಗಳು ಜಾಸ್ತಿ ಆದಾಗ ಎಲ್ಲ ದೇವಾನುದೇವತೆಗಳು ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಬೇಕು ಹಾಗೆ ಅಂತೇಳಿ ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರೆದು ಆದಿಶಕ್ತಿಯನ್ನು ಸೃಷ್ಟಿಸಿ ಜಗತ್ತಿನ ರಕ್ಷಣೆಗೆ ಕಳಿಸಿದ್ದಾರೆ. ಹಾಗಾಗಿ ನಾವು ಆಕೆ ಮುಂದೆ ಮುಕ್ತರಾಗಿದ್ದರೆ, ನಿಷ್ಕಲ್ಮಶ ಮನಸ್ಸಿನಿಂದ ಬಂದರೆ ದೇವಿ ನಮ್ಮೆಲ್ಲರನ್ನು ಕೂಡ ಕಾಪಾಡ್ತಾಳೆ. ಆಕೆಯ ವಕ್ರ ದೃಷ್ಟಿಗೆ ನಾವು ಬೀರಬಾರ್ದು ಹಾಗೆ ಅಂತ ಹೇಳಿದ್ರೆ, ನಾವು ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಗೌರವಿಸಿ ಮತ್ತು ನಮ್ಮಲ್ಲೂ ಒಳ್ಳೆಯತನವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನರಸಿಂಹಮೂರ್ತಿ ಸ್ವಾಮಿಗಳವರು ಅತ್ಯಂತ ಮುಗ್ಧರು. ಅವ್ರಿಗೇನು ಗೊತ್ತಿಲ್ಲ, ಎಲ್ಲೋ ಇಂದ ದೇವಿ ಪ್ರೇರಣೆಯಾಗಿ ಇಲ್ಲಿ ಬಂದು ಇಷ್ಟು ದೊಡ್ಡ ಪುಣ್ಯಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಅಂತ ಹೇಳಿದ್ರೆ, ಇದರಿಂದ ಏನೋ ಒಂದು ಮಹತ್ತರ ಉದ್ದೇಶ ಇದೆ. ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪುಣ್ಯಕ್ಷೇತ್ರ ಆಗಿ ಪರಿವರ್ತನೆ ಆಗ್ತದೆ. ಈಗಾಗಲೇ ಆಗಿದೆ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪುಣ್ಯಕ್ಷೇತ್ರ ಆಗಿ ಪರಿವರ್ತನೆ ಆಗ್ತದೆ. ದೇವಿ ಅವ್ರ ಕೈಲಿ ಆ ಕೆಲಸವನ್ನು ಮಾಡಿಸ್ಕೊಳ್ತಾಳೆ ಹಾಗೆ ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಗವತಿ ಆದಿಶಕ್ತಿ ಎಲ್ಲರಿಗೂ ಕೂಡ ಸದಾ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ, ಈ ಜಗತ್ತಿಗೆ ಅಂಟಿರುವಂಥ ಎಲ್ಲ ದೋಷಗಳು, ಕಂಟಕಗಳು ನಿವಾರಣೆ ಆಗಿ ನಮ್ಮೆಲ್ಲರೂ ಕೂಡ ಸನ್ಮಾರ್ಗವನ್ನು ದಯಪಾಲಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀವಿ. ಗುಡ್ಡನ ಆದಿಶಕ್ತಿ ನಮೋ ನಮಃ. ಇಲ್ಲಿ ಗುರುಗಳು 24ನೇ ವರ್ಷ ಆದಿಶಕ್ತಿ ಶಿಲಾ ಒಂದು ಸ್ಥಾಪನೆ ಮಾಡಿದ್ದಾರೆ. 22 ಅಡಿ ಶಿಲಾ. ನಿನ್ನೆನಿಂದು ಸಂಕಲ್ಪ ಆಯಿತು, ಕಂಗಣ ಮಾಡಿ ನಮ್ಮೆಲ್ಲ ಕೈಗಳು ಕಂಗಣ ಮಾಡಿ ನಿನ್ನೆ ಪ್ರಾಣ ಪ್ರತಿಷ್ಠಾಕ್ಕೂ ಏನೇನು ಮಂತ್ರಗಳು, ಆ ವಿಚಾರಗಳು ಎಲ್ಲ ರೆಡಿ ಮಾಡಿಸಿ ಇವತ್ತು ನಿನ್ನೆ ಅಷ್ಟದಿಕ್ಪಾಲಕರು, ಇದು ನವಗ್ರಹ, ಇದು ಗಣೇಶ ಸ್ಥಾಪನ, ಅದಾದಮೇಲೆ 22 ನಕ್ಷತ್ರ ಹೋಮ ಇದೆಲ್ಲ ಮಾಡಿ ಮುಗಿಸಿದ್ದಾರೆ. ಇವತ್ತು ಚಂಡಿ ಹೋಮನೂ ನಡೆಸಿದೆ. ಇದು ಕಣ್ಣು ಇವತ್ತು ಬೆಚ್ಚಿದ್ದಾರೆ ತಾಯಿಗೂ.
ಅದಾದಮೇಲೆ ಎಲ್ಲ ಅಭಿಷೇಕ ಆಗಿದೆ. ಅದು ಮತ್ತು ಇಲ್ಲ ಈಗ ಶಿಲಾಸ್ಥಾಪನಾ ಪ್ರಾಣಪ್ರತಿಷ್ಠಾನು ಮಾಡಿದ್ದಾರೆ. ಅದರಿಂದ ಈ 26ನೇ ವರ್ಷದ್ದು ಎಲ್ಲ ಭಕ್ತಾದಿಗಳಿಗೂ ಒಂದು ತಾಯಿಂದು ಆದಿಪರಾಶಕ್ತಿ ತಾಯಿದು ಒಂದು ಪರಿಪೂರ್ಣ ಅನುಗ್ರಹ ಸಿಕ್ಕಿದೆ. ಭಕ್ತಾದಿಗಳು ಎಲ್ಲ ಕಡೆಯಿಂದ ಬಂದು ಇವತ್ತು ಆಶೀರ್ವಾದ ಪಡಿಸ್ಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯಾಗಿದೆ. ಈ ಥರ ಈ ಗುತ್ತನ ಆದಿಶಕ್ತಿ ಪರಾಶಕ್ತಿ ಪೀಠದಲ್ಲಿ ಗುರುಗಳು ಎಷ್ಟೊಂದು ದೊಡ್ಡ ಸೇವೆಗಳು ನಡೆಸಿದ್ದಾರೆ. ಅವರೊಂದೇ ಇಲ್ಲ, ಅವರ ಪೂರ್ತಿ ಫ್ಯಾಮ್ಲಿ ಅವರು ಸೇರಿಕೊಂಡು ಶ್ರಮಪಟ್ಟು ಇದೆಲ್ಲ ಮಾಡಿದ್ದಾರೆ. ಆ ಆದಿಶಕ್ತಿ ಅವ್ರಿಗೂ ಪರಿಪೂರ್ಣವಾಗಿ ಅನುಗ್ರಹ ಕೊಡಲಿ, ಅವ್ರ ಪರಿವಾರಕ್ಕೆ ಅನುಗ್ರಹ ಕೊಡಲಿ, ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಮಾತನಾಡ್ತೀನಿ. ನನ್ನ ಭಾಗದಲ್ಲಿ ಸುದಿನ ಒಂದು ವಿಶ್ವರೂಪ ದೇವಿಯ ಲೋಕಾರ್ಪಣೆಯ ಮಾಡಿದಂಥ ಸುಂದರ ಶುಕ್ರವಾರ ವಸಂತ ಪಂಚಮಿ ಪರಮ ಪೂಜ್ಯರುಗಳು ಹಾಗೂ ಭಕ್ತವೃಂದರ ಮುಖೇನವಾಗಿ ಅಮ್ಮನ ವಿಶ್ವರೂಪ ಲೋಕಾರ್ಪಣೆಗೊಂಡಿದೆ. ಕುಂಭಾಭಿಷೇಕದ ಮುಖೇನ ಪುಷ್ಪಾರ್ಚನೆ ಮುಖೇನವಾಗಿ ಲೋಕಾರ್ಪಣೆ ಆಗಿದೆ. ಮುಂದೆ ಇದು ಎಲ್ಲರಿಗೂ ದರ್ಶನಕ್ಕೆ ದಾರಿಯ ದೀಪವಾಗ್ತದೆ. ಯಾರು ಬೇಕಾದರೂ ದರ್ಶನ ಮಾಡಲಿಕ್ಕೆ ಅನುಕೂಲವಾಗಿದೆ. ಇಂತಹ ಒಂದು ವಿಶ್ವರೂಪ ನಮ್ಮ ಭಾರತ ದೇಶದಲ್ಲಿ ಇದೆ, ಮೊದಲನೆಯದು. ಇಂತಹ ಒಂದು ಅಮ್ಮನ ಗುಡ್ಡದಲ್ಲಿ ನೀವು ಇದನ್ನು ಕಾಣಬಹುದಾಗ್ತದೆ. ಕನ್ಮಂಗ್ಲ ಗೇಟು, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಇಲ್ಲಿ ಅಮ್ಮ ಈಗ ನೆಲೆಯಾಗಿದ್ದಾಳೆ. ಇಲ್ಲಿ ದೇವತೆಗಳ ಬೀಡೆ ಇದೆ. ನೀವು ಯಾವ ದೇವರನ್ನು ಇಷ್ಟಪಡ್ತೀರೋ ಆ ದೇವರಿಲ್ಲಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಬನ್ನಿ ಭಕ್ತರೆಲ್ಲ ಒಂದು ಸಾರಿ ದೇವಿಯ ದರ್ಶನವನ್ನು ಮಾಡಿ ಈ ಕಾರ್ಯಕ್ರಮ ಭಾಗಿಯಾಗಿ ಮತ್ತೊಮ್ಮೆ 48 ದಿವಸದ ಮಂಡಲ ಪೂಜೆಗೂ ತಾವೆಲ್ಲರೂ ಬನ್ನಿ ಇಂದಿನಿಂದ ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.